ವೆಲ್ಕಮ್ ಟು ಕಲ್ಪನಾ ಲಾಗ್ಸ್ ಆ್ಯಂಡ್ ವಿಡಿಯೋಸ್. ಇವತ್ತಿನ ರೆಸಿಪಿ ಚಿಕನ್ ಗೊಜ್ಜು. ಚಿಕನ್ ಗೊಜ್ಜಿಗೆ ಬೇಕಾಗಿರೋದು ಮೊದಲು ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮಸಾಲೆ ಏನೇನು ಬೇಕು ಅಂದರೆ ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ. ಇದನ್ನು ಗ್ರೈಂಡರಲ್ಲಿ ಸನ್ಫ್ಲವರ್ ಆಯಿಲ್ ಬರ್ತಾಯಿದ್ದೀನಿ. 3 ಸ್ಪೂನ್ ಸನ್ಫ್ಲವರ್ ಆಯಿಲ್. ಕುಕ್ಕರಲ್ಲಿ 4 ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆಮೇಲೆ ಅದು ಕಾದ ತಕ್ಷಣ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು, ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ದೀನಿ ನೋಡಿ, ಈ ಥರ. ಮುಂಚೆನೇ ಹಾಕಿದ್ನಲ್ಲ ಗೊಜ್ಜು ಮಾಡೋಕ್ಕೆ, ಎಲ್ಲ ರುಬ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನೀರು ಆ್ಯಡ್ ಮಾಡಬೇಕು ನೋಡಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ಥರ ಇದೆ. ಇದು ಚೆನ್ನಾಗಿ ಒಂದು ವಿಷಲ್ ಬರೋವರೆಗೂ ಚೆನ್ನಾಗಿ ಬೇಯಬೇಕು. ಬೆಂದರೆ ಚಿಕನ್ ರೆಡಿ. ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಉಪ್ಪೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕುದೀತಿದೆ. ಉಪ್ಪೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕುದೀತಿದೆ. ಇದು ಒಂದು ವಿಷಲ್ ಬರಬೇಕು. ಅದರಿಂದ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಒಂದು ವಿಷಲ್ ಬರೋವರೆಗೂ ವೇಟ್ ಮಾಡಬೇಕು. ವೇಟ್ನ ಚಿಕನ್ ಫ್ರೈ ಹೇಗಿದೆ ಅಂತ ನೋಡಿ. ಚಿಕನ್ ಗೊಜ್ಜು ರೆಡಿಯಾಗಿದೆ ನೋಡಿ. ಚಿಕನ್ ಗೊಜ್ಜನ್ನ ಚಪಾತಿ ಜೊತೆ, ಮುದ್ದೆ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಅಂತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವಿಡಿಯೋ ನೋಡ್ತಾ ಇರಿ.